ಎಲ್ಲ ಮಾಧ್ಯಮದ ಸ್ನೇಹಿತರೆ, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು 1995ರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಥಣಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತಾ ಇದ್ದೆ. ತಾಲೂಕು ವಿಂಗಡಣೆ ಆದಮೇಲೆ ಜಿಲ್ಲೆಯಲ್ಲಿ 15 ತಾಲೂಕುಗಳಾಯಿತು. ಅದೇ ಪ್ರಕಾರ ಅಥಣಿಯಲ್ಲಿ ಕಾಗವಾಡ ಮತ್ತು ಅಥಣಿ 2 ಕ್ಷೇತ್ರ ಆಯಿತು. 1995ರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜು ಕಾಗೆ ಅವರು ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ, ವ್ಯಾಪಾರ ಉದ್ಯೋಗ ಮಾಡ್ತಾಯಿದ್ರು. ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿಂಹಪಾಲವನ್ನು ರಾಜು ಕಾಗೆ ಅವರು ಪಡ್ಕೊಂಡಿದ್ದರು. ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿಯಾಗಿ ಬಂದಿರೋದ್ರಿಂದ ಅವನ ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂಥೇಳಿ ನಾವು ಕರಿತಾ ಇದ್ದೇವೆ. ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂಥೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜು ಕಾಗೆ ಅವರು ನಾವು ಇವತ್ತು ಸುಮಾರು 155 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ, ಅಧ್ಯಕ್ಷರ, ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ, ನೀವೇ ಸ್ಪರ್ಧೆ ಮಾಡಬೇಕು ಅಂಥೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದಿಂದ ಮತ್ತು ಮಾತಪಸ್ವಿ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು ನಾವಿಬ್ಬರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಬಹಳ ದಶಕಗಳಿಂದ ತಾವು ಏನಂತಂದರೆ DCC ಬ್ಯಾಂಕನ್ನು ಪ್ರವೇಶ ಮಾಡಿ ಕೆಲಸ ಮಾಡ್ತಾ ಬಂದಿದ್ದೀರಿ. ಆದರೆ ಪ್ರತಿ ಬಾರಿ ನಡೆದಂಥ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ? ಯಾಕಂತಂದರೆ ಎಲ್ಲ MLAಗಳು, ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ, ಜಿದ್ದಾಜಿದ್ದಿ, ಇದರ ಬಗ್ಗೆ ಏನು ಹೇಳ್ತೀರಿ ಅಂತ? ಸೂರ್ಯಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ. ಸೂರ್ಯಚಂದ್ರನಿಗೆ ಅವಾಗವಾಗ ಸಂದರ್ಭಕ್ಕನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ. ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ. ಅದನ್ನು ಮಾಡಿ ಸೂರ್ಯಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿತೆ. ಆವಾಗ ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಮಾನವ ಕುಲದಲ್ಲಿರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ, ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಪೂಜೆ ಪುನಸ್ಕಾರಗಳನ್ನು ಭಗವಂತನಲ್ಲಿ ನಾವು ಮಾಡ್ತೀವಿ. ಜಾರಕಿಹೊಳಿ ಅವ್ರ ಬಣ ಮತ್ತು ಕತ್ತಿ ಬಣ ಅಂತಿತ್ತು. ಆಗ ಲಕ್ಷ್ಮಣ ಸವದಿ ಅವರ ಅಧ್ಯಕ್ಷ ಸ್ಥಾನ ದೂರಿಡುವಂಥ ಪ್ರಯತ್ನ ಆಯಿತು, ಅದು ಯಶಸ್ವಿ ಕೂಡ ಆದರು. ಈಗ ಅಂಥದ್ದೇ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ. ಅವತ್ತು ನಿಮ್ಮಿಂದ ದೂರ ಹೋದಂಥವ್ರು ಈಗ ನಿಮ್ಮ ಜೊತೆ ಹತ್ತಿರ ಆಗ್ತಾ ಇದ್ದಾರೆ, ಏನು ಒಂದಾಗ್ತೀರಾ ಅಂತ? ಈಗ ರಾಜು ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದ್ದೀವಿ. ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ. ನಮ್ಮ ಬಣದಿಂದ ಯಾರು ಅವ್ರು ಹೋಗ್ತೀನಿ ಅಂತಾರೋ ಅವರಿಗೆ ಧನ್ಯವಾದ ಹೇಳ್ತೀವಿ. ನಾಟಿಗೆ ಸಸಿ ನಟ್ಟು ಮುಂದೆ ಒಂದೇ ಇರುತ್ತೆ. ಸ್ವಲ್ಪ ದೊಡ್ಡದ ಮೇಲೆ ಎಲೆ, ಕಾಯಿ, ಹೂವು ಎಲ್ಲವೂ ಬರ್ಲಿಕ್ಕೆ ಶುರು ಆಗ್ತಾವೆ. 9 ಸ್ಥಾನ ಬೇಕು. 9 ಆಗುತ್ತೋ, 11 ಆಗುತ್ತೋ, 15 ಆಗುತ್ತೋ, ಅಲ್ಲಿ ಮೇಲೆ ಕುಂತ ಆಟ ಆಡಿಸ್ತಾನೆ. ನಾವೆಲ್ಲರೂ ಗೊಂಬೆಗಳು, ಆಟ ಆಡಿಸೋ ಮೇಲೆ ಹೋಗಿದ್ದಾನೆ. ನಾವೆಲ್ಲ ಗೊಂಬೆಗಳು, ಗೊಂಬೆಯಾಗಿ ನಾವು ಆಟ ಆಡ್ತೀವಿ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಜೋಡೆತ್ತುಗಳು ನಿರ್ಣಾಯಕರಾಗ್ತೀರಂತ ಸಮಯ ಉತ್ತರ ಕೊಡುತ್ತೆ. ಸಮಯಾನುಸಾರವಾಗಿ ಅವೆಲ್ಲ ಕಾಲ ನಿರ್ಣಯ. ಇವತ್ತಿನ ತನಕನೂ ಇಲ್ಲ, ಮುಂದೂ ಇಲ್ಲ. ನಾನು ಇಲ್ಲಿ ನಾನು ಶಾಸಕನಾಗಿದ್ದೆ, ಮಂತ್ರಿಯಾಗಿದ್ದೆ, ಸಹಕಾರಿ ಮಂತ್ರಿಯಾಗಿದ್ದೆ, ಉಪಮುಖ್ಯಮಂತ್ರಿಯಾಗಿದ್ದೆ, ಅನೇಕ ಇಲಾಖೆಗಳನ್ನು ನೋಡಿದ್ದೀವಿ. ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೆ, ಅಧ್ಯಕ್ಷ ಆಗಿದ್ದೆ, ಅಪೆಕ್ಸ್ ಬ್ಯಾಂಕ್ದಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೆ. ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ. ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ
ಆಲೋಚನೆ ನಾನು ಮಾಡಿಲ್ಲ. ಸರ್, ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ 2-3 ದಿವಸದಿಂದ. ನಾವು ಕಾಗವಾಡ ಮತ್ತು ಅಥಣಿಯಿಂದ ಯಾವುದೇ ಕ್ಯಾಂಡಿಡೇಟನ್ನು ಹಾಕಲ್ಲ. ನಾವು ಇದೆಲ್ಲವೂ ವಿಡ್ರಾಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ. ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರೂ ಕೂಡ ಇವತ್ತಿನ ಸಂದರ್ಭಕ್ಕೆ ಅಪ್ರಸ್ತುತ. ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರಾಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮಗೆಲ್ಲರಿಗೂ ಸಿಗ್ತದೆ. ಮಾತುಕತೆ ಆಗಿದೆ ಸರ್, ಏನಾದ್ರು ನೀವು ಅಲ್ಲಿ ಅಂದ್ರೆ ಅಥಣಿಗೆ ನಾವು ಕ್ಯಾಂಡಿಡೇಟ್ ಹಾಕಲ್ಲ, ನೀವು ಪ್ರಚಾರಕ್ಕೆ ಬರ್ಬಾರ್ದು. ಈಗ ನನ್ನ ಪ್ರಶ್ನೆ ಕೇಳೋದಕ್ಕಿಂತಲೂ ನೀವೆಲ್ಲರೂ ಜಾಣರು, ನೀವು ಅತ್ಯಂತ ಬುದ್ಧಿವಂತರು ನಮ್ಗಿಂತಲೂ ಮಾಧ್ಯಮದ. ಈ 2 ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸುತ್ತೆ. ಸರ್, ಈಗ ಇವತ್ತು ಗೆಲುವಿನ ಪರೇಡ್ ಮಾಡಿದ್ರ ಎಲ್ಲ 120 ಜನ ಮತದಾರರ ಜೊತೆಗೆ ಬಂದು ರಾಜು ಕಾಗೇರಿ ಕ್ಷೇತ್ರದಲ್ಲಿ 24 ಮತದಾರರು, 20 ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ, ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಿ ಬಂದಿದೆ. ಅಥಣಿ ಕ್ಷೇತ್ರದಲ್ಲಿ 125 ಮತದಾರರು, 125 ಮತದಾರರಲ್ಲಿ 122 ಜನ ನಮ್ಮ ಜೊತೆಗೆ ಫಿಸಿಕಲ್ಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ. ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ, ಬಂದಮೇಲೆ ನಿಮ್ಮದು ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ ಇಲ್ಲ, ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು, ಅವನಿಗೆ ಶಕ್ತಿ ತುಂಬಬೇಕು, ಅವನಿಗೆ ಧೈರ್ಯ ತುಂಬಬೇಕು. ನಾವು ಹಿಂದೂ ಅದೀವಿ, ಈಗೂ ಅದೀವಿ, ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಇವತ್ತೊಂದು ಸ್ವಲ್ಪ ಊಟಕ್ಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ. ಹೇಳೋ ಪ್ರಕಾರ ಅಥಣಿ ಮತ್ತು ಕಾಗವಾಡ ರಿಸಲ್ಟ್ ಗೊತ್ತಾಯ್ತು. ಸೊ ಇನ್ನು ಅದ್ರ ನಂತರ ಬೇರೆ ಕ್ಷೇತ್ರದಲ್ಲಿ ಕೂಡ ಏನು ಚುನಾವಣೆ ನಡೀತಾವೆ, ಅಲ್ಲಿ ಕೂಡ ಭಾಗವಹಿಸ್ತಾರ ಅಂತ ಈಗ ಅಣ್ಣ, ಇದು ಈ ವಿಡ್ರಾಲ್ ಮುಗಿಬೇಕು. ವಿಡ್ರಾಲ್ ಮುಗಿಯವರೆಗೆ ಚಿತ್ರಣ ನಿಮಗೆ ಯಾರಿಗೆ ಗೊತ್ತಾಗ್ತದೆ. ಈಗ ನನ್ನ ಕ್ಷೇತ್ರದಲ್ಲಿ 3 ಜನ ನಾಮಿನೇಷನ್ ಪತ್ರ ಮಾಡಿದ್ರು, ನಾನು ಮಾಡಿದ್ದೀನಿ. ನನ್ನ ವಿರೋಧದಲ್ಲಿ ಮಹೇಶ್ ಕುಮಟಳ್ಳಿ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನಿಬ್ಬರು ಈಗ ಮಾಡ್ಲಿಕ್ಕೆ ಹೋಗಿದ್ರು. ಅವರಿಬ್ಬರು ತಗೊಳ್ಳಿದ್ರೆ ಚುನಾವಣೆ ಆಗುತ್ತಿಲ್ಲ. ಅವ್ರು 3 ಜನ ನಿಂತು ಬಿಟ್ರೆ ಅವಾಗ ಚೌಕಂಡು ಸ್ಪರ್ಧೆ ಆಗುತ್ತೆ. 120 ಜನ ತೊಗೊಂಡು ಬಂದಿದ್ದಾರೆ. ಇನ್ನು ಚುನಾವಣೆ ಆದ್ರೂ ರಿಸಲ್ಟ್ ನಿಮ್ದು ಗೊತ್ತಿದೆ. ಚುನಾವಣೆ ಆಗಬೇಕು. ಆದಮೇಲೆ ನೋಡು, ಆತ್ಮಸಾಕ್ಷಿ ಅನ್ನೋ ಅಂಥದ್ದು ಕೆಲವೊಬ್ಬರಿಗೆ ಇರ್ತಾರೆ. ನಾವೆಲ್ಲರೂ ಒಂದು ಮನೋಧೈರ್ಯದಿಂದ ನಮಗೆ ಮತ ಹಾಕ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ಯಾವ ಮನುಷ್ಯ ನಿಂತಾವು ಸೋಲ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ. ಸೋಲೋದು ಗೊತ್ತಿದ್ರೂ ಸಹಿತ ನಾ ಗೆಲ್ತೀನಿ ಅಂತ ಹೇಳಬೇಕಾಗುತ್ತದೆ, ಬೇರೆಯವರಿಗೆ ಅದು ಸ್ಫೂರ್ತಿ ಇರಲಿ ಅಂತ. ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತೆಗೆದ ಮೇಲೆ ಒಂದು ಹಂತ, ಆಮೇಲೆ ಚುನಾವಣೆ ಆದಮೇಲೆ ಇನ್ನೊಂದು ಹಂತ. ನನ್ನ ಜೊತೆ ಎಲ್ಲರೂ ಸ್ನೇಹಿತರದಾರೆ. ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು, ಇವತ್ತಿಗೂ ಹೇಳ್ತಾರೆ ಲಕ್ಷ್ಮಣ ಸವದಿ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲರೂ ಕೂಡ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಗೌರವದಿಂದ ನೋಡಿಕೊಂಡ್ರು ಅಂತ ಮಾತಿದೆಯಲ್ಲ, ಅದು ನನಗೆ ತೃಪ್ತಿ ಇದೆ. ತಲೆ ಹಾಕೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟವರು ನಿಮ್ಗೆ ವಿಶ್ವಾಸ ಇದೆಯಾ? ನಾನು ಈಗಾಗಲೇ ಹೇಳಿಬಿಟ್ಟಿನಿ, ಪದೇ ಪದೇ ಅದನ್ನು ಕೆದರ್ತೆ. ನಾಮಪತ್ರ ವಾಪಸ್ ತೊಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ. ನಾನು ಕೇಳೋದು ಅವಶ್ಯಕತೆ ಇಲ್ಲ. ನೀವೆಲ್ಲರೂ ತಜ್ಞಿದ್ದೀರಿ, ಯಾರು ಏನು ಎಂತು ಅನ್ನೋದು ನೀವು ಆಲೋಚನೆ ಮಾಡಿಕೊಂಡು ನೀವೇ ಲೇಖನ ಮಾಡ್ತೀರಿ, ನೀವೇ ಡನ ಹೊಡಿತೀರಿ. ಬ್ರೇಕಿಂಗ್ ನ್ಯೂಸ್ ಗ್ಲಾಸ್ ಹೊಡೆದಂಗೆ ಏನೋ ಸಪ್ಲೈ ಮಾಡಿ ಹೊಡಿತಾ ಇರ್ತೀರಿ. ತಮ್ಮ ಆಪ್ತರು ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಯಾವ್ಯಾವ ತಾಲೂಕುಗಳಲ್ಲಿ ತಮ್ಮ ಆಪ್ತರು ಸ್ಪರ್ಧೆ ಮಾಡಿದ್ದಾರೆ? ನೋಡೋಣ, ಒಂದೇ ಜಿಲ್ಲೆಯಲ್ಲಿ ನಾವೆಲ್ಲರೂ ಸಹಕಾರಿ, ಎಲ್ಲರೂ ಅಣ್ತಮ್ಮರಂಗಿದ್ದೀವಿ. ನನ್ನದೊಂದು ಅಪೇಕ್ಷೆ, ಈ ವಿಡ್ರಾಲ್ ಮಾಡ್ತಕ್ಕಂಥ ಏನು ದಿವಸ ಇದೆ ವಾಪಸ್ ತಗೋತೀವಿ. ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಿದರು, ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು, ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಘರಾಜನವರು ಕಟ್ಟಿದ್ರು.
ಆ ಮುರುಗೋಡು ಅಜ್ಜನವರ ಆತ್ಮಕ್ಕೆ ಅಶಾಂತಿ ಆಗಬಾರ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಒಂದು ಕಾಮಧೇನು ಆಗಿರ್ತಕ್ಕಂಥ ಬ್ಯಾಂಕ್. ನನ್ನ ಅಪೇಕ್ಷೆ ಏನಂದರೆ ಇಲ್ಲಿ ರಾಜಕಾರಣ ಮಾಡಲಾರ್ದೆ, ಪ್ರತಿಷ್ಠೆಗೆ ಬೀಳಲಾರ್ದೇ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಅಂಥೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ. ನಾನದು ಪ್ರೆಸ್ಟೇಜ್ ಇಲ್ಲ, ಯಾರ್ದು ಪ್ರೆಸ್ಟೇಜ್ ಬೇಡ, ಪ್ರತಿಷ್ಠೆನೂ ಬೇಡ. ಈಗ ಮೊನ್ನೆ ರಮೇಶ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಇದು ಉಳಿದ್ರೆ 4 ಲಕ್ಷ ರೈತರಿಗೆ ಆಶ್ರಯ ಕೊಡ್ತಕ್ಕಂಥ ಇದೊಂದು ಬ್ಯಾಂಕು. 7,000 ಕೋಟಿ ಡಿಪಾಸಿಟ್ ಇದೆ. 7,000 ಕೋಟಿಯಲ್ಲಿ ಸುಮಾರು 4,000 ಕೋಟಿ ಬಡ್ಡಿಯಲ್ಲಿ ಸಾಲ ಕೊಟ್ಟಿವಿ. ಇಡೀ ರಾಜ್ಯದಾಗ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ದರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ. ರೈತರಿಗೆ ಕಟ್ಟಿರ್ತಕ್ಕಂಥ ಬ್ಯಾಂಕ್ ಇದು, ರೈತರಿಗೋಸ್ಕರ. ಆದ್ದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇದ್ದಾಗ ಜನ ಇಲ್ಲಿ ತಂದು ಠೇವಣಿ ಇಡ್ತಾರೆ. ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ. ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರೂ ಮಾಡಬಾರ್ದು. ವಿಶ್ವಾಸ ಗಳಿಸುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡಲಿ ಅನ್ನೋ ಅಂತ ಒಂದು ಸದ್ಬುದ್ಧಿಯನ್ನು ಮುರುಗೋಡು ಅಜ್ಜ ಎಲ್ಲರಿಗೆ ಕೂಡಲಿ ಅಂತ ಹೇಳಿ ನಾನು ಕೈ ಮುಗಿದು ನಾನು ಹಣ ಇದೊಂದು ಮುಗಿಲಿಲ್ಲ. ರಮೇಶ್ ಕತ್ತಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ರಮೇಶ್ ಕತ್ತಿ ನಾಮಿನೇಷನ್ ಮಾಡಕ್ಕೆ ಬಂದಾಗ ನಾವು ಲಕ್ಷ್ಮಣ ಸವದಿ ಅವ್ರ ಜೊತೆ ಮಾತಾಡ್ತೀನಿ ಅಂತಂದ್ರೆ ಏನು ಮಾತಾಡಿದ್ರ? ಯಾರು? ರಮೇಶ್ ಕತ್ತಿ ದಿವಸ ಮಾತಾಡ್ತೀವಿ. ಈ ಚುನಾವಣೆ ಹಿಂದೆ ನಾವು ಅಧ್ಯಕ್ಷ ಅವರು ಇದ್ದಾಗ 10-15 ವರ್ಷ ಅಧ್ಯಕ್ಷ ಇದ್ದಾಗ ಯಾವಾಗೂ ಮಾತುಕತೆ ನಿಲ್ಲಿಸೇ ಇಲ್ಲ, ಮಾತಾಡ್ತೀವಿ. ಈ ಚುನಾವಣೆಗೆ ಸಂಬಂಧಪಟ್ಟ ನಿರಂತರವಾಗಿ ಮಾತಾಡ್ತೀವಿ. ಅವರ ಹಿರಿಯ ಅಣ್ಣವರು ದಿವಂಗತ ಉಮೇಶ್ ಕತ್ತಿ ಅಣ್ಣಂದು ಪುಸ್ತಕ ಬಿಡುಗಡೆ ಇತ್ತು, ನನಗೆ ಆಹ್ವಾನ ಮಾಡಿದ್ರು. ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು. ನಾನು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದೆ. ಅದು ಯಾವುದೇ ರಾಜಕಾರಣಕ್ಕೆ ಸೀಮಿತ. ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು. ವಯಸ್ಸಿನಲ್ಲಿ ಒಂದೇ ವಯಸ್ಸಿನವು, ಒಂದು 6 ತಿಂಗಳ ಹಿಂದೆ ಮುಂದೆ ಮತ್ತು ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತ ಬಂದಿದ್ದೀವಿ. ನನಗೆ ಅದೊಂದು ಖೇದ ಇದೆ. ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋವಂಥದ್ದೊಂದು ಅಳುಕೂ ಇದೆ. ಯಾಕಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದ್ರಿಂದ ನನಗೆ ಹೋಗಿರಲಿಲ್ಲ. ಅದಕ್ಕೆ ಯಾವುದೇ ರೆಕ್ಕೆ ಪುಕ್ಕೆ ಕಟ್ಟುವುದು ಅವಶ್ಯಕತೆಯೂ ಇಲ್ಲ. ನಮ್ಮ 30 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ಫಸ್ಟ್ ಟೈಮ್ ಸಹಕಾರ ಕ್ಷೇತ್ರ ಬರ್ತಾ ಇದೆ. ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ